ಸಮಗ್ರವಾಗಿ ನಾವು ಕರ್ನಾಟಕ ರಾಜ್ಯಾದ್ಯಂತ ನಾನು ಈಗಾಗಲೇ ಸುಮಾರು ರಿಪೋರ್ಟ್ ಮಾಡ್ತೀನಿ 4 ತಿಂಗಳಲ್ಲಿ ಸುಮಾರು 10 ಜಿಲ್ಲೆಗಳನ್ನು ನಾನು ಈಗಾಗಲೇ ಟೂರ್ ಮಾಡಿದ್ದೀನಿ. ಈಗಾಗಲೇ ಇನ್ಫಾರ್ಮೇಷನ್ ಅದೆಲ್ಲ ಇದೆ, ಮಾಹಿತಿ ಕೂಡ ಇದೆ. ಇಲ್ಲಿ ಬಹುಪಾಲು ಜಮೀನಿನ ಸಮಸ್ಯೆಗಳು ಮತ್ತು ಸರ್ಕಾರಿ ನೌಕರರಿಗಿರ್ತಕ್ಕಂಥ ತೊಂದರೆಗಳು, ಪ್ರಮೋಷನ್ ಆಗಲಿಲ್ಲ, ಅನಾವಶ್ಯಕ ತೊಂದರೆ ಕೊಡ್ತಾರೆ, ಈ ಥರ ಒಂದು ಸಮಸ್ಯೆಗಳು ಮತ್ತು DCR ಇರ್ತಕ್ಕಂಥ ಪ್ರಕರಣಗಳು ಸರಿಯಾಗಿ ಆದಷ್ಟು ಇತ್ಯರ್ಥ ಆಗ್ತಾ ಇಲ್ಲ. ಈ ಒಂದು ಸಮಸ್ಯೆಯನ್ನು ತಾವು ಹೇಳಿದ್ದೀವಿ. ನಾವು ಪೊಲೀಸ್ ಸ್ಟೇಷನ್ಗೆ ಹೋದ ಕೂಡಲೇ ನೀವು ಡೈರೆಕ್ಟಾಗಿ ಹೋಗಿ DCRಗೆ ಕೊಡಿ ಅಂತಕ್ಕಂಥದ್ದು ಹೇಳ್ತಾರೆ ಅಂತಕ್ಕಂಥದ್ದು. ನೋಡಿ, ಅದನ್ನು ಎಷ್ಟು ಡೈರೆಕ್ಷನ್ ಕೂಡ ಮಾಡ್ತೇನೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. DCRಗೆ ಹೋಗಬೇಕಾದಂಥದ್ದು ಏನೂ ಇಲ್ಲ. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನಿಮ್ಮ ಕಂಪ್ಲೇಂಟ್ ತೆಗೆದುಕೊಂಡು FIR ಹಾಕಬೇಕು. ಏನಿತ್ತಂತಂದರೆ ತದನಂತರ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ವಿತಿನ್ 6 days ಅವರು DCR ಕಳಿಸಿ ಚಾರ್ಜ್ ಶೀಟ್ ಹಾಕಲೇಬೇಕು. ಏನ್ರಿ, ಹೌದಲ್ಲ ಏನ್ರಿ ಇನ್ಸ್ಪೆಕ್ಟ್ರೆ? ಹೌದು ತಾನೆ, ಚಾರ್ಜ್ ಶೀಟ್ ಹಾಕಲೇಬೇಕು, ಇದು ಪದ್ಧತಿ. ಆದರೂ ಕೂಡ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ವಿಕ್ಷನ್ ರೇಟು ಕಡಿಮೆ ಇದೆ. ಇದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇದ್ದೀವಿ. ನಿನ್ನೆ ಅಲ್ಲ ಮೊನ್ನೆ ನಾನು ADGP DCRE ಅವ್ರನ್ನೂ ಕರೆಸಿದ್ದೆ, DAG ಕರೆಸಿದ್ದೆ, ಪ್ಲಸ್ SP ಅಲ್ಲಿ 3 ಜನನೂ ಕೂಡ ಕರೆಸಿ ಸಮಗ್ರವಾಗಿ ಒಂದು ಮೀಟಿಂಗ್ ಮಾಡಿ ನಮ್ಮ ಕಮಿಷನಲ್ಲಿ ಏನು ಡೈರೆಕ್ಷನ್ ಕೊಡಬೇಕು, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು ಕೇಳಿದ್ದೀನಿ. ಅವರು ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕೆಲವು ಟೈಮಲ್ಲಿ ವಿಟ್ನೆಸಸ್ಗಳು ಹಾಸ್ಟೆಲ್ ಆಗ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಅದು ಕೂಡ ಸತ್ಯ ಇದೆ. ಅದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನೀವು ದಯಮಾಡಿ ಪ್ರಾಸಿಕ್ಯೂಟರ್ಗಳು ಕರೆಸಿ, ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಕರೆಸಿ ಅವ್ರನ್ನೂ ಕೂಡ ನೀವು ಸೆನ್ಸಿಟೈಸ್ ಮಾಡಬೇಕು ಅಂತಕ್ಕಂಥ ಮಾಹಿತಿ ನನಗೆ ಕೊಟ್ಟಿದ್ದಾರೆ. ಯಾರು ADGP. ಅದಕ್ಕೋಸ್ಕರ ನಾನು ಅದನ್ನು ಭಾಳ ಗಂಭೀರವಾಗಿ ನಾನು ಯೋಚನೆ ಮಾಡಿದ್ದೀನಿ. DCRE ಯಾಕಿಷ್ಟು ವಿಳಂಬ ರೀತಿಯಲ್ಲಿ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಿದೆ ಅಂತಕ್ಕಂಥ ಒಂದು ಮಾಹಿತಿ, ಪ್ಲಸ್ ಎಲ್ಲ ಸ್ಟೇಷನ್ಗಳು ಕೂಡ ಯಾಕೆ ಆದಷ್ಟು ಬೇಗ FIR ಮಾಡ್ತಾ ಇಲ್ಲ ಅಂತಕ್ಕಂಥದ್ದು 2ನೇ ಮಾಹಿತಿ. ಇದೆಲ್ಲವೂ ಕೂಡ ನಾನು ಸಮಗ್ರವಾಗಿ ಈಗಾಗಲೇ ನಮ್ಮ ಕಮಿಷನ್ ಕರೆಸಿ ಅವ್ರ ಹತ್ರ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಇದು ಸ್ಟೇಟ್ ಇಶ್ಯೂ, ಇದು ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಇಶ್ಯೂ ಅಲ್ಲ. ಇದು ಜಮೀನಿಗೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಅದು ನಗರಸಭೆ ಇರ್ಬೋದು, ಬೇರೆ ಬೇರೆ ಎಲ್ಲಿ ಬೇಕಾದ್ರೆ ಇರ್ಬೋದು, DC ಅವ್ರ ಹತ್ರ ಇರ್ಬೋದು. ಅದು ಕೂಡ ನಾನು ಯಾವ ಜಿಲ್ಲೆಗೆ ಹೋಗ್ತೀನಿ ಅಲ್ಲೇ ಈಗ ಒಬ್ಬರು ದುರಸ್ತಿ ಮಾಡಬೇಕು ಅಂತ ಹೇಳ್ತಾರೆ, ಸರ್ವೆ ಆಗಬೇಕು ಅಂತ ಹೇಳ್ತಾರೆ, ಖಾತೆ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಸಾಮಾನ್ಯವಾಗಿ ಆಗಂತ ಕೆಲಸಗಳು. ಅದು ಕೂಡ ಕಮಿಷನ್ ಬಂದಿರತಕ್ಕಂಥದ್ದು ಒಂದು ಸನ್ನಿವೇಶ ಇದೆ. ಇದೆ ನೋಡಿ ಪತ್ರಗಳು. ಇದನ್ನು ಪ್ರತಿ ಜಿಲ್ಲೆಗೆ ಹೋದಾಗ ಇದನ್ನು ತೆಗೆದುಕೊಂಡು ಹೋಗ್ತೀನಿ ನಾನು. ತೆಗೆದುಕೊಂಡು ಹೋಗಿ ಎಷ್ಟು ಮಟ್ಟಿಗೆ ಆ ಸಮಸ್ಯೆಗಳು ಅಲ್ಲೇ ಇತ್ಯರ್ಥ ಆಗುತ್ತೆ ಅದನ್ನು ಕೂಡ ಸವಿಸ್ತಾರವಾಗಿ DC ಹತ್ರ ಮತ್ತೆ CEOಗಳ ಹತ್ರ ಮತ್ತೆ SP ಹತ್ರ ಮಾತಾಡಬೇಕು. ಯಾವ ಸ್ಟೇಷನಲ್ಲಿ ಏನೇನು ಸಮಸ್ಯೆಗಳಿದೆ, ವೈ ದ ಕೇಸಸ್ ಆರ್ ಪೆಂಡಿಂಗ್, ಮತ್ತೆ ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಒಂದು ಕೇಸ್ ಏನಾದ್ರು ಕೊಟ್ಬಿಟ್ಟು ಕೂಡಲೇ ಅದು ಇನ್ನೊಂದು ಕೇಸ್ ಹಾಕ್ಸ್ಬಿಡೋದು, ಕೂಡ ಇವೆಲ್ಲ ಇದಾವೆ. ಇವೆಲ್ಲ ಏನು ಇಲ್ಲೇ ತಕ್ಕಂಥದ್ದಲ್ಲ, ಇವೆಲ್ಲ ಸಂಪೂರ್ಣವಾಗಿ ಮಾಹಿತಿ ನಮ್ಮ ಆಯೋಗಕ್ಕೆ ಬಂದಿದೆ. ಅದಕ್ಕೋಸ್ಕರ ನಾನು ಈಗ ADGP DCRE ಅವ್ರನ್ನ ಮತ್ತೆ SP ಅವ್ರನ್ನ ಮತ್ತೆ ಅಲ್ಲಿರ್ತಕ್ಕಂಥ DAG ಅವ್ರನ್ನ ಎಲ್ಲರನ್ನೂ ಕರೆಸಿ ನಾನು ಮಾಡಿದ್ದೀನಿ. ಮತ್ತು ಅಲ್ಲಿ ಸ್ವಲ್ಪ ಈ ಒಂದು ಇದು ಏನು ಕೊರತೆನೂ ಕೂಡ ಇದೆ. ಕೆಲವು ಕಡೆ ಈಗ 31 ಜಿಲ್ಲೆಗೂ ಕೂಡ DYSP ಬೇಕು, ಬರೀ 13 ಜಿಲ್ಲೆಗೆ ಮಾತ್ರ DYSPಗಳಿದೆ. ಈಗ ಇಲ್ಲಿಗೆ DYSP ಇರಬೇಕಾಗಿತ್ತು, ಇಲ್ಲಿಗೆ ಬರೀ ಇನ್ಸ್ಪೆಕ್ಟರ್ ಮಾತ್ರ ಪೋಸ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಪ್ರಕರಣದಲ್ಲಿ ಮೊದಲು ರೂಢಿದ್ದೇನಪ್ಪ ಅಂದರೆ DYSP ಅಂತ ಅಬೋವ್ ರ್ಯಾಂಕ್ ಇರ್ತಕ್ಕಂಥವ್ರು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಮೊದಲು. ಇವಾಗ ಒಂದು ಆದೇಶ ಇಶ್ಯೂ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ ಆಲ್ಸೋ ಕ್ಯಾನ್ ಡೂ ದಿ ಇನ್ಸ್ಪೆಕ್ಟರ್ ಆ ಒಂದು ಅದನ್ನು ತನಿಖಾ ವಿಚಾರವನ್ನು ಇನ್ಸ್ಪೆಕ್ಟರ್ ಕೂಡ ಮಾಡಬೇಕು ಅಂತಂದ್ರೆ ನಿಮ್ಗೆ ಆದೇಶ ಬಂದಿರ್ಬೋದೇನೇ ಇಲ್ಲ. ಮೊದಲು DYSP ಅಬೋ ಇತ್ತು. ಸೊ ಇವೆಲ್ಲವೂ ಕೂಡ ಐವನ್ನು ಕೂಡ ಮಾಡ್ಬೋದು ಅಂತಕ್ಕಂಥದ್ದು ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ಯೋಚನೆ ಮಾಡಿದ್ದೇನೆ. ಯೋಚನೆ ಮಾಡಿ ಈಗ ಬಂದಂಥ 5 ತಿಂಗಳು ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಅದು ಖಂಡಿತ ನಾನು ಹೇಳ್ತೀನಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾನು ಟೂರ್ ಮಾಡ್ತೇನೆ. ಇನ್ನು ಒಂದು ತಿಂಗಳೊಳಗಡೆ 15 ಜಿಲ್ಲೆಗಳು ಟೂರ್ ಮುಗಿಯುತ್ತೆ. ನಾನು 15 ಜಿಲ್ಲೆಗಳು ಟೂರ್ ಮುಗಿದ ನಂತರ ಸವಿಸ್ತಾರವಾಗಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು
ರಿಪೋರ್ಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ತಾ ಇದ್ದಾರೆ ಈ ವಿಚಾರಗಳ ಬಗ್ಗೆ. ವಾಟ್ ಆರ್ ದಿ ಪ್ರಾಬ್ಲಮ್ಸ್, ಹೌ ಟು ಟ್ಯಾಕಲ್ ದಿಸ್ ಇಶ್ಯೂ ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ನಾನು ಇನ್ ದ ಮಂತ್ ಆಫ್ ಏಪ್ರಿಲ್ ನಾನು ಡೀಟೇಲ್ ರಿಪೋರ್ಟ್ ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ. ಬಹುತೇಕ ನಿಮ್ಮಂಥ ಕೆಲವು ಮುಖಂಡರ ಹತ್ರ ಕೂಡ ಈ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಒಂದು 4 ಜನ ಮುಖಂಡರ ಹತ್ರ ನಾನು ಚರ್ಚೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಕೆಲವು ಅಡ್ವೊಕೇಟ್ಗಳಿರ್ಬೋದು, ಒಂದು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ಕೂಡ ಈಗಾಗಲೇ ನಾವು ಮಾಡಿದ್ವಿ ಯಾವ ರೀತಿ ರಿಪೋರ್ಟ್ ತಯಾರು ಮಾಡಬೇಕು ಅಂತ. ಸೊ ಹಾಗಾಗಿ ಈಗಾಗಲೇ ರಿಪೋರ್ಟ್ ಯಾವ ರೀತಿ ತಯಾರು ಮಾಡಬೇಕು, ಎಲ್ಲಿ ಸೆನ್ಸಿಟೈಸ್ ಮಾಡಬೇಕು, ಯಾವ ಪ್ರಕರಣಗಳಲ್ಲಿ ಯಾವ ರೀತಿ ಸೆನ್ಸಿಟೈಸ್ ಮಾಡಬೇಕು, ಯಾವ ಇಲಾಖೆಗೆ ಸೆನ್ಸಿಟೈಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಆಯೋಗಕ್ಕೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಹಾಗಾಗಿ ನೀವು ಯಾವ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿ ಎಷ್ಟು ಕೆಲಸ ಆಗುತ್ತೆ. ನಾನು ಎಲ್ಲರೂ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ ಸಹೋದರ, ನಾನು ನನ್ನ ಕೈಯಲ್ಲಿ ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಇಟ್ಕೊಂಡು ಯಾವ ಕೆಲಸ ವಿಳಂಬ ಆಗಿದೆ ಆಗಬೇಕಾದಂಥ ಕೆಲಸಗಳು ಯಾಕೆ ವಿಳಂಬ ಆಗಿದೆ. ಈಗ ಒಂದು ಸೈಟ್ ಕೇಳಿದ್ರೆ ನೀವು ತಿಳ್ಕೊಳ್ಳಿ, ಒಂದು ಅಂಬೇಡ್ಕರ್ ಒಂದು ಜ್ಞಾನ ಕೇಂದ್ರಕ್ಕೆ ಒಂದು ಸೈಟ್ ಕೇಳಿದ್ರು, ಇದು ಮಾಡೋಕ್ಕಾಗುತ್ತೆ. ಇದಕ್ಕೆ ಇಟ್ ಇಸ್ ಆ್ಯಕ್ಚುಲಿ ಇನ್ವಾಲ್ವ್ಮೆಂಟ್ ಅಲ್ಲಿ ಯಾರು ಅದನ್ನು ಪ್ರಯತ್ನ ಮಾಡ್ತಾರೆ ಅವ್ರ ಇನ್ವಾಲ್ವ್ಮೆಂಟು, ಯಾರು ಕೊಡಬೇಕಾಗುತ್ತೆ ಅವ್ರ ಕಮಿಟ್ಮೆಂಟ್ ಇದ್ರ ಬಗ್ಗೆ ನೀವು ಮಾಡ್ತಕ್ಕಂಥ ಇಂಟ್ರೆಸ್ಟ್ ಎರಡೂ ಸೇರಿದ್ರೆ ಮಾತ್ರ ಅದು ಆಗೋದು. ಅದಕ್ಕೆ ಜಾಗವನ್ನು ಕೂಡ ಹುಡುಕಿ ನೀವು ಇದೇ ಥರ ಪ್ರಕರಣದಲ್ಲಿ ತಾವು ಅಂಬೇಡ್ಕರ್ ಭವನದ ಬಗ್ಗೆ ಹೇಳಿದ್ರು. ಅದು ನಾನು ಸಂಪೂರ್ಣವಾಗಿ ಮಾಹಿತಿ ತಗೊಂಡಿದ್ದೀನಿ. ನಾನು ಖಂಡಿತ ಎಲ್ಲರೂ ಕೂಡ ದ್ವೈತಗತವಾಗಿ ನಾನು ಮಾಡ್ತೇನೆ ಅಂತಕ್ಕಂಥ ಭರವಸೆ ನಿಮ್ಗೆ ಕೊಟ್ಟೆ ನಾನು ಖಂಡಿತ ಮಾಡಿಸ್ತೇನೆ. ಎಷ್ಟು ಮಟ್ಟಿಗೆ ಸಾಧ್ಯತೆ ಅಂತ ಅಷ್ಟು ಮಾಡ್ತೀನಿ.